ನಾನು ಯಾವಾಗ ಆ ಕಾಕಚಂದ್ರ ಮುದ್ರದಲ್ಲಿ ಉಸಿರಾಡ್ತೀನೋ ನನ್ನ ದೇಹದಲ್ಲಿರೋ ಟೆಂಪ್ರೇಚರ್ ಡೌನ್ ಆಗುತ್ತೆ ಅಥವಾ ಉಷ್ಣ ಕಡಿಮೆ ಆಗುತ್ತೆ. ಹೇಗೆ ಅಂದ್ರೆ ನಿಮ್ಮ ಬಾಯಿಯ ಶೇಪ್ನ ನೀವು ಒಂದು ಕೊಳವೆ ತರ ಮಾಡ್ಕೊಳ್ಳೋದು, ಪರ್ಸ್ಡ್ ಲಿಪ್ಸ್ ಅಂತೀವಿ. ಅಂದ್ರೆ ಈ ರೀತಿ ತಗೊಂಡು ಈ ರೀತಿ ಉಸಿರನ್ನ ನಿಧಾನಕ್ಕೆ ಎಳ್ಕೊಬೇಕು. ನೀವು ಎಳ್ಕೊಂತಾ ಇದ್ರೆ ಗೊತ್ತಾಗುತ್ತೆ ನಿಮಗೆ. ಮಾಮೂಲಿ ಉಸಿರನ್ನ ಎಳ್ಕೊಳ್ಳೋದಕ್ಕೂ ಈ ರೀತಿ ಶೇಪಲ್ಲಿ ಉಸಿರನ್ನ ಒಳಗಡೆ ಎಳ್ಕೊಂಡಾಗ ದೇಹದಲ್ಲಿ ಅಥವಾ ನಿಮ್ಮ ಈ ಗಂಟಲಿನ ಭಾಗದಲ್ಲಿ ಕೂಲಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ. ಸೊ ಈ ರೀತಿ ಇನ್ಹೇಲ್ ಮಾಡ್ತೀರಾ, ಬಾಯಿ ಕ್ಲೋಸ್ ಮಾಡಿ ಮೂಗಿಂದ ಎಕ್ಸೇಲ್ ಮಾಡ್ತೀರಾ. ಇದು ಡೀಪ್ ಅಂಡ್ ಸ್ಲೋ ಇರಬೇಕು ನಿಮ್ಮ ಇನ್ಹಲೇಷನ್ ಮತ್ತೆ ಎಕ್ಸಲೇಷನ್. ಅಂದ್ರೆ ಆಳವಾದ ಉಸಿರು ಸುಮಾರು 8ರಿಂದ 10 ಕೌಂಟ್ಸ್ ಆದ್ರೆ ಒಳಗಡೆ ಇಳ್ಕೊಳ್ಳೋದು. ಸೊ ಇದನ್ನ ಹೇಳ್ತಾರೆ ಶೀತಲಿ ಪ್ರಾಣಾಯಾಮ ಅಂತ.